ತಿಲಾರಿ ಫಾಲ್ಸ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ದುಬಾರಿ ಟಿಕೆಟ್ ಅನ್ನ ವಿಧಿಸಲಾಗ್ತಾ ಇದೆ. ಇನ್ನು ಪ್ರವಾಸಿಗರು ಸಹಜವಾಗಿ ಫಾಲ್ಸ್ಗಳನ್ನು ನೋಡೋದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಪ್ರವಾಸಿಗರು ಬರುವಂತಹ ಸಂದರ್ಭದಲ್ಲಿ ದುಬಾರಿ ಟಿಕೆಟ್ ವಹಿಸಲಾಗ್ತಾ ಇದೆ. ಎಲ್ರಿಗೂ ಕೂಡ ದುಬಾರಿ ಟಿಕೆಟ್ ವಿಧಿಸಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಯಾರ್ಯಾರು ಪ್ರವಾಸಿಗರು ಬರ್ತಾ ಇದ್ದಾರೆ ಎಲ್ರಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ದುಬಾರಿ ಟಿಕೆಟ್ ಆಗಿರುವ ಹಿನ್ನೆಲೆಯಲ್ಲಿ ತಿಲಾರಿ ಜಲಪಾತ ವೀಕ್ಷಣೆ ಮಾಡೋದಕ್ಕೆ ಪ್ರವಾಸಿಗರು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ಪ್ರತಿಯೊಬ್ಬರಿಗೆ GST ಸೇರಿ 303 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಏನೋ 100 ರೂಪಾಯಿಯೋ 150 ಏನಾದರೂ ಇದ್ದರೆ ಹೋಗ್ಬೋದು. 300 ಅಂತಂದರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ವೇಳೆ ಒಂದು ಕ್ಷಣ ಯೋಚನೆ ಮಾಡುವಂಥದ್ದು ಸಹಜ. ಅದರಲ್ಲೂ ಕುಟುಂಬ ಸಮೇತರಾಗಿ ಹೋಗ್ಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ಕುಟುಂಬ ಸಮೇತರಾಗಿ ತಿಲಾರಿ ಜಲಪಾತ ನೋಡೋದಕ್ಕೆ ಎಲ್ಲರೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. 303 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಇದಕ್ಕೂ ಕೂಡ GST ಬಂತು. ಫಾಲ್ಸ್ ನೋಡೋದಕ್ಕೂ ಕೂಡ GST ವಿಧಿಸಬೇಕಾಗತ್ತೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಇರುವಂತಹ ಜಲಪಾತಕ್ಕೆ ಪ್ರವಾಸಿಗರು ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಪ್ರಕೃತಿಯ ಸೌಂದರ್ಯ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿರ್ತಕ್ಕಂಥ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾವು ಬೆಳಗಾವಿ ತಾಲೂಕಿನ ತಿಲಾರಿ ದಾಮ್ನೆ ಬಳಿ ಇರ್ತಕ್ಕಂಥ ತಿಲಾರಿ ಏನು ಜಲಪಾತದಲ್ಲಿ ಇದ್ದೇವೆ. ನಾನು ತೋರಿಸ್ತಾ ಇದ್ದೀನಿ. ಇದು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇರ್ತಕ್ಕಂಥ ಜಲಪಾತ. ಈ ಒಂದು 30 ಅಡಿ ಆಳದವರೆಗೆ ಒಂದು ಜಲಧಾರೆ ಧುಮುಕುವುದೇನಿದೆ, ಇದೇ ಒಂದು ಏನು ನೋಡೋದಕ್ಕೆ ರುದ್ರ ರಮಣೀಯ ದೃಶ್ಯ ಅಂತ ಹೇಳ್ಬೋದು. ವರ್ಷದ 12 ತಿಂಗಳ ಕಾಲ ಈ ಒಂದು ತಿಲಾರಿ ಜಲಪಾತ ಇದೇ ರೀತಿ ಒಂದು ಜಲಧಾರೆ ಸೊಬಗನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪಶ್ಚಿಮ ಘಟ್ಟದ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಖಾನಾಪುರ ತಾಲೂಕಿನ 7 ಏನು ಪ್ರಸಿದ್ಧ ಜಲಪಾತಗಳಿದಾವೆ, ಜಲಪಾತಗಳ ನಿಷೇಧವನ್ನು ಹಾಕಿದ್ರೆ ಇದು ತಿಲಾರಿ ಗ್ರಾಮದಲ್ಲಿರುತ್ತೆ. ಏನು ತಿಲಾರಿ ಜಲಪಾತಕ್ಕೆ ಸಾರ್ವಜನಿಕರು ಒಂದು ಪ್ರವೇಶನಿದೆ, ಅದು ಮುಕ್ತವಾಗಿರ್ತಕ್ಕಂಥದ್ದು. ಆದರೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ 303 ರೂಪಾಯಿ ಟಿಕೆಟ್ ಅನ್ನ ಒಂದು ವಿಧಿಸಲಾಗಿದೆ. ಆ ಒಂದು ಕಾರಣಕ್ಕಾಗಿ ಸಾಕಷ್ಟು ಜನ ಮಧ್ಯಮ ಮತ್ತು ಬಡ ವರ್ಗದ ಜನರು ಏನಿದ್ದಾರೆ ಈ ಒಂದು ಫಾಲ್ಸ್ ಅನ್ನು ನೋಡೋದಕ್ಕೆ ಬರಬೇಕಾಗಲ್ಲ. ಯಾಕಂದ್ರೆ ಕುಟುಂಬ ಸಮೇತ ಬರಬೇಕಂದ್ರೆ ಸಾವಿರಾರು ರೂಪಾಯಿ ಹಣವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಅರಣ್ಯ ಇಲಾಖೆಯಿಂದ 303 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ರು ಕೂಡ ಏನು ಪ್ರವಾಸಿಗರೇನಿದ್ದಾರೆ, ಅದು ಬೆಳಗಾವಿ ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಒಂದಿಷ್ಟು ನಿರಾಶೆ ಉಂಟಾಗುತ್ತೆ. ಯಾಕಂದ್ರೆ ಇಷ್ಟೊಂದು ದುಬಾರಿ ಹಣವನ್ನು ಕೊಟ್ಟು ಫಾಲ್ಸ್ ಅನ್ನು ನೋಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಹೀಗಾಗಿ ಏನು ರಾಜ್ಯ ಸರ್ಕಾರ ಇದೊಂದು ತಿಲಾರಿ ಜಲಪಾತಕ್ಕೆ ನಿಗದಿಪಡಿಸಿದಂಥ ದರವನ್ನು ಕಡಿಮೆಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ತಿಲಾರಿ ಅನ್ನುವಂಥ ಗ್ರಾಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಬಂದರೂ ಕೂಡ ತಿಲಾರಿ ಮತ್ತು ದಾಮ್ನೆ ಫಾಲ್ಸ್ ಏನಿದೆ ಅದು ಕರ್ನಾಟಕದ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಬರುತ್ತೆ. ಈ ಒಂದು ವರ್ಷದ 12 ತಿಂಗಳು ಕೂಡ ಇದೇ ಒಂದು ಜಲಪಾತದ ರುದ್ರ ರಮಣೀಯ ದೃಶ್ಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಫಾಲ್ಸ್ಗೆ ಪ್ರವಾಸಿಗರು ಸಾಕಷ್ಟು ಜನ ಬರ್ಬೋದು. ಪ್ರವಾಸಿಗರನ್ನು ಇನ್ನಷ್ಟು ಆಕರ್ಷಿಸುವಂಥ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಅರಣ್ಯ ಇಲಾಖೆದವರು ಏನು ಜೊತೆಯಾಗಿ ಕೆಲಸ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಅರಣ್ಯ ಇಲಾಖೆಯಿಂದ ವಿಧಿಸಿದಂಥ 303 ರೂಪಾಯಿ ದರವನ್ನಿದೆ, ಆ ದರವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಒಂದು ಒತ್ತಡ ಕೂಡ ಒಂದು ಪ್ರವಾಸಿಗರು ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.